ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮಪ್ಪ ನಮ್ಮ 3 ಜನ JLR ಕಿಂಗ್ ರೆಸಾರ್ಟ್ಸ್ಗೆ ಹೋಗ್ತಾ ಇದ್ದೀವಿ. ಅದಿರೋದು ನಾಗರಹೊಳೆಯಲ್ಲಿ. ಅಲ್ಲಿಂದ ಮುಗಿಸ್ಕೊಂಡು ಹಾಗೆ ವಯನಾಡಿಗೆ ಹೋಗ್ತೀವಿ. ಇದು ಈ ವರ್ಷದ ಟ್ರಿಪ್, ಫಸ್ಟ್ ಟ್ರಿಪ್. ಥ್ಯಾಂಕ್ ಯು. ನಿಮಗೆ ನಾನು ನಮ್ಮ ರೂಮ್ ತೋರಿಸ್ತೀನಿ. ರೂಮ್ ಟೂರ್. ಬಂದ ತಕ್ಷಣ ಇಲ್ಲಿ ಲಾನ್ ಥರ ಇದೆ, ಸ್ಮಾಲ್ ಲಾನ್, ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಿಮಗೆ ಆಚೆ ಹೊರಗಡೆ ಹಾಲ್ ಥರ ಏರಿಯಾ ಇದೆ. ಸೋಫಾಸ್, ಡೈನಿಂಗ್ ಆ್ಯಂಡ್ ಟಿ ವಿ ಎಲ್ಲ ಇಲ್ಲಿದೆ. ದಿ ಬೆಸ್ಟ್ ಪಾರ್ಟ್ ಇಸ್ ಬಾತ್ರೂಮ್. ನೀವು ಬಾತ್ರೂಮ್ ತೋರಿಸ್ತೀನಿ ನಾನು. ಇದು ರೂಮ್. ಇಲ್ಲಿ 2 ಮೆಂಬರ್ಸ್ ಮಲಗ್ಬೋದು. ಇನ್ನೊಂದು ಎಕ್ಸ್ಟ್ರಾ ಬೆಡ್ ಇದೆ. ಇನ್ನೊಬ್ಬರು ರೆಫ್ರಿಜ್ರೇಟ್ರ್, ಒಂದು ಸ್ಮಾಲ್ ವರ್ಕಿಂಗಲ್ಲಿಲ್ಲ, ಆದರೂ ತೋರಿಸ್ತೇನೆ. ಇಲ್ಲಿ ಟೀಗೆ ಬೇಕಾಗಿರೋದು ಇದೆಲ್ಲ, ಮಿಲ್ಕ್ ಪೌಡ್ರ್ ಎಲ್ಲ ಇದೆ. ನೀರು ಇಲ್ಲಿಂದ ನಮ್ಗೆ ಚೆನ್ನಾಗಿದೆ ವ್ಯೂ. ಇಲ್ಲೊಂದು ಬೆಂಚ್ ಥರ ಇದು. ನಾನು ಈಗ ನಿಮಗೆ ಬಾತ್ರೂಮ್ ತೋರಿಸ್ತೀನಿ ಗಾಯ್ಸ್. ಇದಲ್ಲ, ಇನ್ನೊಂದು ತುಂಬ ಚೆನ್ನಾಗಿದೆ, ಅದು ತೋರಿಸ್ತೀನಿ. ಹಂಗೆ ಮಾಡೋದಂತೆ ಗೈಸ್ತೀರಿ ಥರ ಮಿಕ್ಸಿ ಮಾಡೋದು. ನಿಮಗೆ ಸರ್ಪ್ರೈಸ್ ಕೊಡ್ತೀನಿ. 1 2 3 ಇದು ಓಪನ್ ಬಾತ್ ಟಬ್ ಏರಿಯಾ ಥರ ಇದೆ. ತುಂಬ ಚೆನ್ನಾಗಿದೆ ಓಪನ್ನಲ್ಲಿ. ಈ ಜಾಗ ನಂಗೆ ತುಂಬ ಇಷ್ಟ ಆಯಿತು. ನೀವು ಇನ್ನೊಂದು ಸರಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ರೂಮಿಂದ ಆಚೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಅಲ್ಲೇ ಓಡಾಡ್ಕೊಂಡಿದ್ವಿ. ಫೋಟೋಸ್ ಎಲ್ಲ ತೆಗೆದು ಆಟಾಡಿಕೊಂಡು ವಾಪಸ್ ಬಂದಮೇಲೆ ಊಟ ರೆಡಿ ಇತ್ತು. ಊಟದಲ್ಲಿ ವೆಜ್ ನಾನ್ ವೆಜ್ ಎರಡೂ ಇತ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹಂಗೆ ಸಫಾರಿಗೆ ಹೋದ್ವಿ. ಸಫಾರಿನೂ ತುಂಬ ಚೆನ್ನಾಗಿತ್ತು. ನಮಗೆ ಫಸ್ಟು ಒಂದು ಈಗಲ್ ಸೈಟ್ ಆಯಿತು, ಆಮೇಲೆ ಒಂದು ಔಲ್ ಸೈಟ್ ಆಯಿತು, ಆನಂತರ ಜಿಂಕೆ, ಆಮೇಲೆ ಸಾಂಬ, ಕಾಡೆಮ್ಮೆ ಮತ್ತು ಆನೆ, ಇಷ್ಟು ಸೈಟ್ ಆಯಿತು. ಅದೆಲ್ಲ ಒಂದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಫಸ್ಟ್ ನಮಗೆ ಔಲ್ ಸೈಟ್ ಆಯಿತು. ಆ ಔಲ್ ಆದಮೇಲೆ ಜಿಂಕೆಗಳ ಸೈಟ್ ಆಯಿತು. ಜಿಂಕೆ ಆದಮೇಲೆ ಅಷ್ಟೇ. ಆಮೇಲೆ ಸಫಾರಿ ಒಳಗಡೆ ಲೈನಿಗೆ ಕರ್ಕೊಂಡೋದ್ರು. ಅಲ್ಲಿ ಆಮೆ ಸೈಟ್ ಆಯಿತು ಕೆರೆ ಹತ್ರ. ಕೆರೆ ಸಿಕ್ಕಿದ್ಮೇಲೆ, ಆಮೆ ಸಿಕ್ಕಾದ್ಮೇಲೆ ಮತ್ತು ನಮಗೆ ಸಾಂಬ ಸಿಕ್ತು. ಸಾಂಬ ಸಿಕ್ಕಾದ್ಮೇಲೆ ಮತ್ತು ಜಿಂಕೆಗಳಿದೆಲ್ಲ ಬೆಳಗ್ಗೆ ಸೈಟ್ ಆಗಿದ್ದು. ಆನೆ ಸಿಕ್ತು ಆಮೇಲಿಂದ ಸಫಾರಿನಲ್ಲೇ. ಫುಲ್ ಒಂದು ಗುಂಪು ಆನೆ ಇತ್ತು. ಚಿಕ್ಕ ಮರಿ ಆನೆ, ದೊಡ್ಡದವು ಎಲ್ಲ ಇತ್ತು. ಇಲ್ಲೊಂದು ಮರಿ ಆನೆ ತೋರಿಸ್ತೀನಿ ನಿಮಗೆ, ಎಷ್ಟು ಚೆನ್ನಾಗಿತ್ತು ಮನೆ. ಆಮೇಲೆ ಜಿಂಕೆ, ಸಾಂಬ, ಕಾಡೆಮ್ಮೆ, ಲಂಗೋರ್, ಮತ್ತೊಂದು ಆನೆ ಅಲ್ಲಿ ರೋಡ್ ದಾಟ್ತಾ ಇತ್ತು. ಅದು ಹಂಗೆ ದಾಟ್ಕೊಂಡು ಕಾಡೊಳಗಡೆ ಹೋಯಿತು. ಅದನ್ನು ನೋಡಿಕೊಂಡು ವಾಪಸ್ ನಾವು ಅಲ್ಲಿ ರೆಸಾರ್ಟಿಗೆ ಬಂದ್ವಿ. ಅಲ್ಲಿ ಸ್ನ್ಯಾಕ್ಸ್ ರೆಡಿ ಇತ್ತು, ಕಾಫಿ, ಟೀ, ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ರೂಮಿಗೆ ಹೋಗಿ ರೆಸ್ಟ್ ಮಾಡ್ತಾಯಿದ್ವಿ. ಆನೆ ಇದು ಹೇಗೆ ದಾಟತ್ತೆ ನೋಡಿ. ಆಮೇಲೆ ಈಗಲ್ ಸೈಟ್ ಆಗಿದ್ದು. ಇದು ರಾತ್ರಿ ಊಟ. ಮತ್ತು ನಾವು ಚೆಕ್ಔಟ್ ಆದ್ವಿ ಬೆಳಗ್ಗೆ. ಚೆಕ್ಔಟ್ ಆಗಿಬಿಟ್ಟು ಬಂದ್ವಿ. ಅಷ್ಟೊತ್ತಿಗೆ ತಿಂಡಿ ರೆಡಿ ಇತ್ತು. ತಿಂಡಿ ಮಾಡ್ಕೊಬಿಟ್ಟು ನಾವು ವಯನಾಡ್ ಕಡೆ ಹೊರಟ್ವಿ.